ಪ್ರಧಾನಿಯನ್ನಾಗಿ ಮಾಡುವಲ್ಲೇ ಯಶಸ್ಸು ಕಾಣ್ತಾ ಇಲ್ಲ. ಅವ್ರ ವಿರೋಧಿಗಳು ಒಬ್ಬರನ್ನ ಈ ಬಿ ಜೆ ಪಿ ಅಧ್ಯಕ್ಷ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಜೋಶಿ ಅಣ್ಣವ್ರನ್ನ. ಇಂಥ ಅನೇಕ ಅಲ್ಲಿ ಸಮಸ್ಯೆ ಇರೋ ಮುಂದೆ ಎಲ್ಲನೂ ವ್ಯತಿರೇಕವಾಗಿ ಮಾತಾಡುವಂಥದ್ದು. ಮೋದಿ ನಂತರ ಆದಿತ್ಯನಾಥ್ ಅವ್ರು ಬಂದರೆ ಇನ್ನೂ ಗೋಳಾಕೈತಿ. ಅಂದರೆ ಬಿ ಜೆ ಪಿ ಒಳಗೆ ಆದಿತ್ಯನಾಥ್ ಬಂದ್ರೆ ಮುಸಲ್ಮಾನರ ಬದುಕು ಇನ್ನೂ ಕಷ್ಟ ಆಕೈತಿ ಅಂತ ಹೇಳ್ತಾ ಹೋಗಿ ಇನ್ನಷ್ಟು ಜನ ಬಿ ಜೆ ಪಿಯಿಂದ ದೂರ ಸರಿಯುವಂಥ ಕೆಲಸ ಅಂತ ಮಾಡ್ತಾರೆ. ಮತ್ತು ಅವ್ರಿಗೆ ಬೇಕಾಗಿಲ್ಲ ಬಿಡ್ರಿ, ಮತ್ತು ಬೇರೆ ಮುಸ್ಲಿಮ್ರ ಹೋಟ್ಗಳು ಬೇಕಾಗಿಲ್ಲ. ಆದರೆ ಅದನ್ನು ಈ ರೀತಿಯಾಗಿ ಮಾತಾಡಿ ಮತ್ತಷ್ಟು ದೂರ ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಅದ? ಯಾಕಂದ್ರೆ ನಿಧಾನಕ್ಕೆ 400 ಪಾರ್ ಅಂದಿದ್ದು ಬರೀ 240 ಬಂದು ನಿಂತದ. ಈಗೇನೋ ಗೆಲ್ತಾ ಇದ್ದಾರೆ, SIR ಕಾರಣ ಅಂತೇಳಿ ವಿರೋಧ ಪಕ್ಷ ಹೇಳ್ತಾ ಇತ್ತು. ಇಂದಿನ ನಾಳೆ ಪ್ರೂವ್ ಆಯ್ತಪ್ಪ ಅಂತಂದ್ರೆ ಕಷ್ಟ ಅದ. ಒಟ್ಟಾರೆಯಾಗಿ ಯತ್ನಾಳರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಪಾರ್ಟಿ ಕಟ್ಟಕೊಂಡಾರ JCB ಅಷ್ಟು ಸಾಧ್ಯ. ಪಾರ್ಟಿ ಒಳಗೆ ಹೋಗ್ಬೇಕಂತಾರು ಮೋದಿಯವ್ರ ನಂತರ ಆದಿತ್ಯನಾಥ್ ಹೇಳ್ತಾರೆ. ಆದಿತ್ಯನಾಥ್ಗೆ ಮೋದಿಯವರಿಗೆ ಟಗ್ ಆಫ್ ವಾರ್ ಪಾರ್ಟಿ ಒಳಗದ ಅನ್ನೋದು ಜಗತ್ತಾಗಿರೋ ವಿಷಯ. ಇನ್ನು ಉಳಿತೇನಪ್ಪ ಅದ್ರ ಜೊತೆಗೆ ಎಲ್ಲಿ ಹೋದ್ರೆಲ್ಲ ಮುಸ್ಲಿಮ್ ಟೀಕೆ ಮಾಡ್ತಾ ಅಡ್ಡಾಡ್ತಾ ಇರ್ತಾರೆ. ಮಾಡಿ ಟೀಕೆ, ಅದು ಟೀಕೆ ಹೆಂಗಿರ್ಬೇಕಂದ್ರೆ ಹೆಲ್ದಿ ಇರಬೇಕು. ಮಾಡಿ ವಿಮರ್ಶೆ ಮಾಡಿ ತಪ್ಪು ಹೇಳಿದ್ರೆ ಹೇಳಿ ಅವ್ರದ್ದೆಲ್ಲ ಇದಲ್ಲಪ್ಪ ಹಿಂಗೆ ಮಾಡಲಿ ಅಂತೇಳಿ ಒಬ್ಬ ಸುಧಾರಕರ ನೆಪದಲ್ಲೇ ಟೀಕೆ ಮಾಡಿದ್ರೆ ಯೋಗ್ಯ ಆಗ್ಬೋದು. ಅದೆಲ್ಲ ಬಿಟ್ಕೊಂಡು ಅವರ ಮೂಢನಂಬಿಕೆಗಳನ್ನ ಟೀಕೆ ಮಾಡೋದು, ನಮ್ಮಲ್ಲಿ ಮೂಢನಂಬಿಕೆಗಳಿದಾವಲ್ರಿ, ಅದ್ರ ಬಗ್ಗೆ ಟೀಕೆ ಮಾಡುವಂಥದ್ದು ನಾವು ಬೆಳೆಸೋದು. ಅಂದಾಗ ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೊಳ್ಳೋ ಶಕ್ತಿ ಬಂದಾಗ ಇನ್ನೊಬ್ರು ಟೀಕೆ ಮಾಡಲಿಕ್ಕೆ ಸಾಧ್ಯ ಅದ. ಗಾಂಧೀಜಿಯವರು ಅಂತ ಹೇಳುವಂಥ ಮೊದಲು ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೊಳ್ಳೋದು. ಅದಕ್ಕೆ ಮೊದಲು ಹಿಂದೂಗಳ ಮೇಲೆ ಒಂದಿಷ್ಟು ಅವರು ಹೆಚ್ಚಿಗೆ ಒತ್ತು ಕೊಟ್ಟರೆ ನೀವು ನೆಮ್ಮದಿ ಇದ್ದೀರಪ್ಪ, ಶಾಂತಿ ಇದ್ದೀರಿ ಅಂತ ಹೇಳ್ತಾರೆ. ನೀವಿದ್ರೆ ನಂತರ ಆಟೋಮೆಟಿಕ್ ಅವ್ರು ಇದ್ದೇ ಇರ್ತಾರೆ ಮುಸ್ಲಿಮ್ಸ್ ಅನ್ನೋ ಸಿದ್ಧಾಂತ ಅವರು. ಹೀಗಾಗಿ ಗಾಂಧಿ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ಇದ್ದರು. ಹಾಗೆ ತಿಳ್ಕೊಂಡು ಅವರು ಎಲ್ಲರನ್ನ ನೆನೆಸಲಿ ಅಂತ ಬಯಸಿಲ್ಲ, ನೆನೆಸೋದು ಬಿಡೋದು ಅವ್ರಿಗೆ ಬಿಟ್ಟು ವಿಷಯ ಅಂತ ಹೇಳ್ತಾ. ಏನೂ ಇರಲಿ, ಯತ್ನಾಳರ ಮಾತುಗಳು ಅವ್ರಿಗೆ ಕೆಲವು ವೈರಿ ಆದರೂ ಆಗ್ಬೋದು ಅನ್ನೋಂಥ ಮಾತನ್ನು ಹೇಳ್ದ. ಅವ್ರು BJPಗೆ ಬೇಕಾಗಿದ್ದರೆ ನಮ್ಮ ದೇಶದ ಪ್ರಧಾನಿ ನಮ್ಮ ಯಾರಪ್ಪ ಯೋಗಿ ಆದಿತ್ಯನಾಥ್ ಆಗ್ಬೇಕಾ ಅನ್ನೋದು ಪ್ರಶ್ನೆ ಸುಟ್ಟಾಕಿದ್ದಾರೆ. ನೋಡ್ರಿ ಏನಾಗ್ತದೆ, ಪಾರ್ಟಿ ಏನು ಮಾಡ್ತದೆ ಅಂತ ಹೇಳ್ತಾ. ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸತ್ಯ ಕೈಗೊಂಡು ವಂದನೆಗಳು.